ಅವನನ್ನು ನೀನು ಕೊಂದು ಬರಬೇಕು. ಹೌದು ಮಾತೆ. ರಾಮ ಅಮ್ಮಯ್ಯ, ಯುದ್ಧಕ್ಕೆ ಎಂದು ನೀನು ಹೋದಾಗ ಅದೇನು ಮಾತೆ? ಯುದ್ಧದಲ್ಲಿ ಗೆದ್ದು ಬರಬೇಕು ಒಂದು, ಇಲ್ಲವೇ ನಿನ್ನ ಪಾದ ಅಂತಃಕರದಿಂದ ಇದ್ದರೆ ಅವನು ಗೆದ್ದು ಬರೋನು ಮಾತೆ. ಖಂಡಿತ ರಾಮ, ಆಗ ಕೊಡುವಳು ನಿನ್ನ ಹೆತ್ತ ತಾಯಿ ನಿನಗೆ ನೇಮ. ಸಾಗರದ ನಡಿ ನೀರಿನಲ್ಲಿ ಮುಳುಗಿದರೇನೋ, ಇದು ಪಾಕ್ಷಣ ಸ್ಥಳದಲ್ಲಿ ಅಡಗಿದ್ದರೇನೋ, ಚದುರ್ಮುಖ ಸ್ವರ್ಮುಖದಲ್ಲಿ ಇದಕ್ಕೆ ಸೇರಿದ ಲಿಖಿತ ಮುಂಚೆ ಅಂದ ಕೆರಸುರು ಈ ಮಾರ್ಗವನ್ನು ಬೃಹತ್ ವೇಷವನ್ನು ಬ್ರಹ್ಮಾಂಡವೇ ಉರಿದು ಭೂಗರ್ಭವೇ ಬಿರುದು ಶತ ಶತ ಕೋಟಿ ಸಿಡಿಲಗಳನ್ನು ಸೇರಕ್ಕೆ ಅಪ್ಪಳ ಸೇರ ಅವರನ್ನು ಕಕ್ಕಡೆ ಇಕ್ಕಡ ಕೈದು ಬುಧವನ ಬುಧೋಪನಿಗೆ ತಕ್ಕವಾದ ಕಲ್ಲವನ್ನು ದೇವಿಯ ಅಳುಕು ಅನ್ನ ಮಾನವನ್ನು ತೆರೆದು ಅರಣ್ಣನ್ನು ನಡೆಸಿ ಭೂರು ತಪಂ ಗೈಯಲ್ಲಿ ಹೋಗುವ ಈ ನಿನ್ನ ತನನಿಗೆ ಅರಸು ಆದರೂ ಆನಿಸು ಭೋಗವತಿಯ ಪುತ್ರಿ ಸದಮನ ಗಾಯತ್ರಿ. ಅಮ್ಮಯ್ಯ, ಹೌದು ಜನರೇ, ಹೌದು ಮಾತೆ, ಹೌದು ಮಾತೆ, ಸಹಜವಾಗಿ ಒರೆಸಿಕೊಂಡು ಬರೋಣ ಮಾತೆ. ಅಮ್ಮಯ್ಯ, ಹೌದು ಮಾತೆ. ರಾಮ, ಅಮ್ಮಯ್ಯ, ರೇಣುಕಾ ದೇವಿಯ ಗರ್ಭದಲ್ಲಿ ಜನಿಸಿದ ನಿನ್ನ ಕೀರ್ತಿ ಅಮ್ಮಯ್ಯ, ಜಗದಲ್ಲಿ ಹೇಗೆ ಬೆಳಗಬೇಕು ಗೊತ್ತ ರಾಮ? ಹೇಗೆ ಬೆಳಗಬೇಕು ಮಾತೆ? ಹೇಳಲಿ ಹೇಳು ಜನನೇ. ಅಂದ ಅಮ್ಮಯ್ಯ, ಅದನ್ನು ಕೇಳಿ ನಿನ್ನ ಸಂತೋಷ ಪಡಲಿ. ಹೌದು ಮಾತೆ. ರಾಮ, ಅಮ್ಮಯ್ಯ, ನಿನ್ನ ಕಾರ್ಯ ಜಯವಾಗಲೆಂತ ಜಯದಾರ್ತಿನ ಮಾಡುವನಿಗೆ ಪೀಠವನ್ನು ಅಲಂಕರಿಸು. ನಿನ್ನಿಷ್ಟದಂತಾಗಲಿ ಮಾತೆ.
ಅಮ್ಮಯ್ಯ ತಾಯಿ ಆಶೀರ್ವಾದವನ್ನು ಪಡೆದುಕೊಂಡೆ. ಹೌದು ಹೇಳನೆ ಅಂದ ಅಮ್ಮಯ್ಯ. ಅದರಂತೆ ಹಾ ನಿನ್ನ ತಂದೆ ಹಾ ಅಗ್ನಿ ಯಮನಗ್ನಿ ಆಶೀರ್ವಾದವನ್ನು ಪಡೆದುಕೊಂಡು ಜಯಶೀಲನಾಗಿ ಬಾ ಪುತ್ರ ಕೋಮಲಗಾತ್ರ. ನಿನ್ನಿಷ್ಟದಂತಾಗಲು ಮಾತೆ ಕೋಸಿ ದೊಡ್ಡ ಬಸಪ್ಪನ ಮಗ ಮಲ್ಲಿಕಾರ್ಜುನ ಇವರ ಜಮದಗ್ನಿ ಪಾತ್ರ ಮಾಡಿದ್ರು ಬೆಂಗಳೂರು ಆಲವನ್ನು ಬಹುಮಾನ ಪಡೆದು ಬಿಡ್ತಾರೆ. ನಮೋ ನಮೋ ಜನಕ ಜಗತ್ ಶಾಂತಿ ಕಾಂತಿ ಕನಕ ಸಕಲ ಸಿದ್ಧಿ ಪ್ರಾಪ್ತರಸ್ತು ಮೇಲಕ್ಕೇಳ ಪುತ್ರ ಕೋಮಲಗಾತ್ರ. ಅಹೋ ಪಿತನೇ ಅಹೋ ಸುಂದರೇ, ಖಾರ ಬಲ್ಲ ಬಡಿ ಬಿಲ್ಲ ಬಡಿದ ಗಣದ್ದಾರಿಯಾಗಿ ರೋಷಬದ್ಧದಿಂದ ತಮ್ಮ ಅಭಿಮುಖವಾಗಿ ನಿಂತ ಕಂದನ ಭಿನ್ನವಪಂ ಲಾಲಿಸು ಮುನಿಪ ಇಷ್ಟವನ್ನ ಭಿನ್ನಪ. ಭಾರ್ಗವ ಅಮ್ಮಯ್ಯ ಅಪ್ಪಯ್ಯ ಹೇಳುವುದೇ ಕೇಳು. ಅದೇನು ಚೆನ್ನಾಗಿ ಹೇಳು. ಸ್ವರಾಮನೆ ಪರಶುರಾಮನೆ ಸಾಧಿಸಲು ಹರ ಪಲ್ಲವದ ಬೆಲ್ಲು ಪಿಡಿದು ಧನುರ್ಧಾರಿಯಾಗಿ ಮಾತಾಪಿತರ ಹಾಕ್ಲೆ ಎಂಬ ಲೆಕ್ಕಿಸದೆ ಗಕ್ಕನೆ ಉಕ್ಕುವ ರೋಸವಂಕಾರುತ ಹೋಗುವುದಲ್ಲಿಗೆ ಸುತನೆ ಹತಿ ಬಲಾನ್ವಿತನೆ. ಅಹೋ ಜನಕ, ಅಹೋ ಸುತನೆ, ಅಂಕಿತನಾಗಿ ಮುನ್ನುಗ್ಗಿ ಬರಬ ಬಂದರು ಅಣ್ಣನಾದ ಛತ್ರಿ ಹಡಮ ಕಾರ್ತ ವೀರ ಅರ್ಜುನನ ನನ್ನ ರಕ್ತಮ್ಮನ ಪುಟದ ಕತ್ತನ್ನು ಕತ್ತರಿಸಿದನಂತೆ. ಅಲ ಕಾರಣ ಕಾರ್ತ ವೀರನ ಮರ್ದನ
ಹೌದೇನು ಜನಕ? ನಮ್ಮಂತವರಿಗೆ ಅದು ತರವಲ್ಲ ಮಗನೇ, ಭಾರ್ಗವರಾಮನೇ. ಅಹೋ ಪಿತನೇ, ಅಹೋ ಸುತನೇ, ಆ ಭಗವಂತನ ದುಷ್ಟರ ಸಂಹಾರಕ್ಕೆ ಉದಯಿಸಿದ್ದಾನೆಂದು ಹೇಳಿದೆಯಲ್ಲ, ನಿನ್ನ ಮಾತೆಯನ್ನು ಸೆಳೆಯಲ್ಲ. ಆತನ ಅವತಾರವಾಗುವುದರೊಳಗೆ ಪೂಜೆ ನಡೆಸುವರು, ಪೂಜಾರಿ ಮಲಗುವಳು. ತಕ್ಷಣವೇ ಸಿದ್ಧನಾಗಿ ಹೋಗುವ ಎಣ್ಣೆಗೆ ಆಜ್ಞೆಯನ್ನು ಕೊಡುವಂತನಾದ ಕೋಪ ವೈರಿಜನ ಪ್ರತಾಪ. ಅನಯ್ಯ ಅಪ್ಪಯ್ಯ ಹೇಳಿವೇನೆ ಕೇಳು. ಅದೇನು ಚೆನ್ನಾಗಿ ಹೇಳುತ್ತಂತೆ. ಅಹೋ ಪುತ್ರ, ಅಪ್ಪಯ್ಯ ಕೈಲಾಸ ವಾಸನಾದ ಹರನು ನಿನಗೆ ವರವಂ ಕರುಣಿಸಲೆಂದು ಆಶೀರ್ವದಿಸಿರುವ ಭಾರ್ಗವ ರಾಮ ಆ ಚಕ್ರವನ್ನೆಲ್ಲ ತೋರಿಸಿ ನಿನ್ನ ಪರಾಕ್ರಮ. ಇಲ್ಲಿಟ್ಟದಂತಾಗಲಿ ಅಪ್ಪಯ್ಯ. ಬಲಿ ಭೈರವೈ ಸಾರಥಿ ರುದ್ರ ಭಯಂಕರ ಭದ್ರಮೂರ್ತಿ ವರಸ ರಾಮನಾಗುವುದಕ್ಕೆ ಈ ಭಾರ್ಗವ ರಾಮನ ಬಲಿದೆ. ಕಾರ್ತವೀರ ಅರ್ಜುನನ ಸಂವಾದಕ್ಕೆ ಈ ಲೋಕಗಳಲ್ಲಿ ಪರಾಕ್ರಮ ಎನಿಸುವುದಕ್ಕೆ ಭಾರ್ಗವ ರಾಮನ ಕೈಲಾಸ ಬರುವುದಕ್ಕೆ ತಪಂಗೈಯಲ್ಲಿ ಹೋಗುವನೆಂದು ರಣಬೇಡಿಯನ್ನು ಒದಗಿಸು. ಮತ್ತವನ್ನು ಕೈಲಾಸ ಬರುವುದಕ್ಕೆ ಆರಿಸು.